ಬರ್ಬೇಡ, ಹತ್ರ ಬರ್ಬೇಡ ನೀನು. ಇವನ್ ಮುಖ ನೋಡೋ ಯೋಗ್ಯತೆನ ಕಳ್ಕೊಂಡ್ಬಿಟ್ಟಿದ್ಯಾ ನೀನು. ಹಾಗೆಲ್ಲ ಮಾತಾಡ್ಬೇಡ್ರೋ. ನಿನ್ ಕಣ್ಮುಂದೆ ಅವರೆಲ್ಲ ಅಡ್ಡಾಡ್ತಾ ಇದ್ರು. ಪ್ರಾಣ ಕೊಡೋ ಸ್ನೇಹಿತನ ಮರ್ತು ಸುಖ ಕೊಡೋ ಹುಡುಗಿ ಜೊತೆ ಇದೆಯಲ್ಲ, ಅದ್ರ ಫಲನೇ ಇದು. ಸ್ನೇಹಿತನ ಸಮಾಧಿ ಕಟ್ಟೋ ಸಮಯದಲ್ಲಿ ಸಮಾಧಾನ ಮಾಡೋ ಕಣ್ಣೀರಿನ ನಾಟಕ ಯಾಕೋ? ಅಷ್ಟೊಂದು ನಿರ್ದಾಕ್ಷಿಣ್ಯವಾಗಿ ಮಾತಾಡ್ಬೇಡ್ರೋ, ನಿಲ್ಲಿಸ್ರೋ. ನನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ರೋ. ಅವನನ್ನ ಕಳ್ಕೊಂಡು ನಾನು ಸಂತೋಷವಾಗಿರ್ತೀನೋ. ನೀನ್ ಮಾಡಿರೋ ಗನಂದಾರಿ ಕೆಲ್ಸಕ್ಕೆ ಸಾಯೋವರೆಗೂ ನಿನ್ ಮುಖ ನೋಡ್ಬಾರ್ದು ಕಣೋ. ಪ್ರಾಣ ಸ್ನೇಹಿತನ ಕಳ್ಕೊಂಡು ಹೊಟ್ಟೆ ದಗದಗಾದ ಉರಿತಾ ಇದೆ ಕಣೋ, ಉರಿತಾ ಇದೆ. ಅವಳ ಜೊತೆ ಕುಂತ್ಕೊಂಡು ಕಿಲ ಕಿಲ ಅಂತ ಐಸ್ ಕ್ರೀಮ್ ತಿನ್ಬೇಕಾದ್ರೆ ಇವನ್ ಮುಖ ನೆನಪು ಬರ್ಲಿಲ್ವೇನೋ ನಿನ್ಗೆ? ರಸ್ತೆಯಲ್ಲಿ ತುಂಡಾಗಿ ಕತ್ತರಿಸುವಾಗ ನಿನ್ ನೆನೆಸ್ಕೊಂಡು ಎಷ್ಟ್ ಸಲ ಕೂಗಾಡ್ದ ಗೊತ್ತೇನೋ ನಿನಗೆ? ಕಣ್ ತುಂಬಾ ಅವಳ ತುಂಬಿಕೊಂಡಿರುವಾಗ ನಾವೆಲ್ಲ ನೆನಪಿ ಬಂದ್ವಿ ಅವನಿಗೆ. ಪುಗ, ತುಕ್ಕ ತುಂಬಿರೋ ನನ್ನದೆ ಸಿಡ್ದು ಚೂರ್ ಚೂರಾಗಕ್ಕೂ ಮುಂಚೆ ದಯವಿಟ್ಟು ಕಣ್ರೋ, ದಯವಿಟ್ಟು ಒಂದ್ಸಲ ನನ್ ಮುಖ ತೋರಿಸ್ರು. ಒಂದ್ಸಲ ಋಣ ಕಳ್ಕೊತೀನಿ. ಹೃದಯ ಸಿಡ್ದು ಪ್ರಾಣ ಹಾರೋದ್ಮೇಲೆ ಋಣದ ಬಾಕಿ ಎಲ್ಲೋ ಇರುತ್ತೆ. ನೀನು ಅವಳನ್ನೇ ನೋಡ್ಕೊಂಡಿರು. ಎತ್ಕೊಳ್ರ ಬೇಗ. ಬಾಬು 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 ನೀಟಾಗಿ ಪ್ಲಾನ್ ಮಾಡಿ ಎತ್ಬಿಟ್ರೆ ಅಣ್ಣನೇ ಎತ್ಬಿಡೋಣ ಅಂತ್ಯಾ? ಕಚಡ ನನ್ನ ಮಗನೇ. ಅಣ್ಣನಲ್ಲ ಕಣೋ, ಅವಳನ್ನೇ ಎತ್ಬಿಟ್ರೆ? ಹೌದು, ಪುಂಗ ಹೇಳೋದ್ರಲ್ಲೂ ಸತ್ಯ ಇದೆ. ಅವಳು ಸತ್ರ ಒಂದ್ ವಾರ ಅಳ್ತಾನೆ, ಆಮೇಲೆ ಅವಳನ್ ಮರ್ತು ದಾಸ ನಮ್ ಜೊತೆಗೆ ಇರ್ತಾನೆ. ದಾಸನ ಹೃದಯದಿಂದ ನಮ್ಮನ್ನೆಲ್ಲ ಕಿತ್ತಾಕಿ ಬಾಬುನ ಬಲಿ ತಗೊಂಡ ಅವಳನ್ನ ಬೇಗ ಯಮಲೋಕಕ್ಕೆ ಕಳಿಸ್ಬೇಕು. ಪ್ರಾಣವಾಗಿದ್ದ ನಮ್ಮ ಸ್ನೇಹಿತ ಬಾಬು ಸದಾಗ ನಿನ್ ಕೋಪ ಬರಲಿಲ್ಲ. ಇವತ್ತು ಅವಳ ಹೆಸರು ಹೇಳ್ತಾ ನಿನ್ ಕೋಪ ಬಂದ್ಬಿಡ್ತಾನ. ಹೊಡಿಯೋ ಹೊಡಿ. ನಮ್ಮ ಮಧ್ಯೆ ಅಡ್ಗೋಡೆ ಆಗಿರೋ ಆ ಕಿರಣ ಬಿಡಲ್ಲ ಕಣೋ. ಎತ್ತಿ ಏನಾಗಿದೆ ನಿಮ್ಗೆ? ಯಾಕೆ ರೀತಿ ಕಿತ್ತಾಡ್ತಿದ್ದೀರಾ? ಜಡೆ ಇರೋ ಹುಡುಗಿ ಜೊತೆ ಆದ ತಕ್ಷಣ ಪ್ರಾಣ ಕೊಡೋ ಸ್ನೇಹಿತರು ಪ್ರಾಣ ತೆಗಿತಾ ಇದ್ದಾನೆ ಅಷ್ಟೇ. ದಯವಿಟ್ಟು ನನ್ ಮಾತು ಕೇಳ್ರೋ. ಅವಳು ದಿನೇ ದಿನೇ ನನ್ನ ಹೃದಯ ತುಂಬ್ತಾ ಇದ್ದಾಳೆ ಕಣ್ರೋ. ಎಲ್ಲಿವರೆಗೂ ತುಂಬ್ತಾಳೋ? ನೀನ್ ಆಡ್ತಾ ಇರೋದು ಪ್ರೀತಿ ನಾಟಕ. ಪ್ರಜ್ವಲ್ ಅಲ್ಲ, ದಾಸ ಅನ್ನೋ ಸತ್ಯಾಂಶ ಅವಳಿಗೇನಾದ್ರೂ ಗೊತ್ತಾದ್ರೆ ಕೆರ ತಗೊಂಡು ಜ್ವರ ಬರೋವರೆಗೂ ಹೊಡೆದು ಹುಚ್ಚನಾಯಿ ತರ ಬೀದಿಗೆ ಬಿಡ್ತಾಳೆ. ಎದುರ್ತಿದ್ದ ಜನ ತಿರುಗ್ ಬಿದ್ದು ತೂ ಅಂತ ಉಗಿತಾರೆ. ಅವಳನ್ನ ಅಂಗ್ಲಾಚ್ ಬೇಡಿ,
ನನ್ ನಿಜವಾದ ಪ್ರೀತಿ ತಿಳಿಸಿ ಅವಳನ್ನ ಗೆಲ್ತೀನಿ ಕಣ್ರೋ. ಕೊಲೆ ಮಾಡ್ದಾಗ ಜೊತೆಲಿದ್ರಿ, ಮಾನ ತೆಗ್ದಾಗ ಜೊತೆಲಿದ್ರಿ, ತೊಟ್ಟಿ ಮುಂದೆ ಹಂಚ್ಕೊಂಡ್ ತಿಂದಾಗ ಜೊತೆಲಿದ್ರಿ. ಈಗ ಅವನು ಒಳ್ಳೆಯವನಾಗಿ ಎಲ್ಲೋ ಒಂದ್ ಕಡೆ ಬದುಕೋತೀನಿ ಅಂದಾಗ ನೀವೆಲ್ಲ ಯಾಕೆ ಅವನ ಜೊತೆಲಿ ಇರೋಲ್ಲ ಅಂತೀರಾ? ನಿಜವಾಗ್ಲೂ ನೀವು ಇವನ ಸ್ನೇಹಿತರಾಗಿದ್ರೆ, ಇವನ್ನ ಬಿಟ್ಟು ನಿಮ್ ಕೈಲಿ ಬಾಳೋಕ್ ಆಗಲ್ಲ ಅನ್ನೋದಾದ್ರೆ ಇವನು ಪ್ರೀತಿಗೆ ಜೊತೆ ಆದ್ಮೇಲೆ ಸ್ನೇಹದ ಅರ್ಥನ ಎತ್ತಿ ಹಿಡೀರಿ. ನಿಮ್ಮ ಲೆಕ್ಕಿತ್ತಾಟನ ನಿಲ್ಸಿ ಸುಂದರವಾದ ಜಗತ್ತಿನ ಕಡೆ ಕೈ ಚಾಚಿ. ರೌಡಿಗಳಿಗೂ ಮನಸ್ಸಿದೆ, ಪ್ರೀತಿಗೆ ಬೆಲೆ ಇದೆ ಅನ್ನೋದನ್ನ ಈ ಜಗತ್ತಿಗೆ ತೋರಿಸಿ. ಆಗ ನೀವು ನಿಜವಾದ ಸ್ನೇಹಿತರು. ಏಯ್, ಸಿಗರೇಟ್ ತಗೊಂಬರ. ತಗೊಳ್ಳಿ. ನನ್ ಮಗನ ಪೆಂಟ್ ಕೊಡ. ಸರ್, ಆ ಲೆಕ್ಕಕ್ಕೆ ಬರ್ಕೊ. ಸಾರ್ ಸಿಗರೇಟ್ ಸೇರ್ತಾ ಇರ್ಲಿಲ್ಲ ಸಾರ್. ಅದಕ್ಕೆ ನಿನ್ ಹೆಸರು ಬರ್ಕೊಂಡಿದ್ದು. ಸತೀಶ್ ಗಾಂಧಿ ಸರ್. ಇದು ಹಾಲು ಕುಡಿಯೋ ಟೈಮ್ ಅಲ್ಲ, ಆಲ್ಕೋಹಾಲ್ ಕುಡಿಯೋ ಟೈಮ್. ಹೋಗು ಮರಿ. ಓಕೆ ಸರ್. ಕಾವೇರಿ, 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 ಕಾವೇರಿ. ಏಕವಚನದಲ್ಲಿ ಕರೆಯೋಕೆ ನೀನ್ ನನ್ನನ್ನ ಕಟ್ಕೊಂಡವನು ಅಲ್ಲ, ಇಟ್ಕೊಂಡವನು ಅಲ್ಲ. ಏನ್ ಬಂದಿದ್ದು? ಮದ್ವೆ ಆದ ಹೆಂಡತಿ 10 ವರ್ಷದಲ್ಲಿ ಕೊಡದೇ ಇರೋ ಸುಖಾನ ನೀನು ಒಂದೇ ಒಂದ್ ರಾತ್ರಿ ಕೊಟ್ಬಿಟ್ಟೆ. ರಿಯಲಿ ಆ ರಾತ್ರಿ ನೆನೆಸ್ಕೊಂಡ್ರೆ ಮೈ ಜುಮ್ ಅನ್ನತ್ತೆ, ಬ್ಯಾಟ್ರಿ ಚಾರ್ಜ್ ಆಗುತ್ತೆ, ಆ ಸುಖ ಮತ್ತೆ ಮತ್ತೆ ಬೇಕು ಅನ್ಸುತ್ತೆ. ನೀನು ಕರೆದಾಗ್ಲೆಲ್ಲ ನಾನು ಬಂದು ನಿನ್ನ ಮುಂದೆ ನಿಂತು ಸೆಲ್ಯೂಟ್ ಹೊಡೆಯೋಕೆ ನಾನೇನು ಕಾನ್ಸ್ಟೇಬಲ್ ಅಲ್ಲ. ಕಾನ್ಸ್ಟೇಬಲ್ಸ್ಗೆ ಆರ್ಡರ್ ಮಾಡ್ತೀನಿ, ನಿನ್ನ ರಿಕ್ವೆಸ್ಟ್ ಮಾಡ್ಕೋತೀನಿ. ಒಪ್ಲಿಲ್ಲ ಅಂದ್ರೆ ಬಟ್ಟೆ ಬಿಚ್ಚಿ ರೇಪ್ ಮಾಡ್ತೀನಿ. ಆಮೇಲೆ ಜನ ಪೊಲೀಸ್ನವರೇ ರೇಪ್ ಮಾಡ್ತಾರೆ ಅಂತ ತಪ್ಪಾಗಿ ತಿಳ್ಕೊಬಾರ್ದಲ್ಲ. ಸರ್, ತುಂಬಾ ತಪ್ಪು ಮಾಡ್ತಾ ಇದೀರಾ. ತೆಗಿಯೋ ಕೈನಾ, ಬಿಡೋ ಸೀರೆನಾ. ಇದು ನಿನಗೆ ಸಂಬಂಧ ಇಲ್ದಿರೋ ವಿಷಯ. ಬಲ್ವಂತದ ಬಲಾತ್ಕಾರ ನನ್ ಮುಂದೆ ನಡೀದೇ ಇರೋ ವಿಷಯ. ಅರ್ಧ ಎಂಜಲ್ ಬಿರಿಯಾನಿ ತಿಂದಿದ್ದಕ್ಕೆ ನಿನ್ಗೆ ಇಷ್ಟೊಂದು ಪೊಗ್ರ. ಆವತ್ತು ಇವಳು ಬಂದು ಸೆರೆಗೆ ಹಾಕ್ಲಿಲ್ಲ ಅಂದಿದ್ರೆ ನೀನು ಜೈಲಿಂದ ಹೊರಗೆ ಬರ್ತಾ